ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ವಾಲ್ ಪೇಂಟಿಂಗನ್ನು ತೋರಿಸ್ತೇನೆ. ಇದು ನಾನೇ ಮಾಡಿದ್ದು. ಬ್ಯಾಕ್ ಡೋರ್ ಇದ್ದು ವಾಲ್ ಪೇಂಟಿಂಗ್ ಮಾಡ್ತಾ ಇದ್ದಾನೆ. ಹೊರಗಡೆದು ಬಾಲ್ಕನಿ ಇರುತ್ತಲ್ಲ, ಅಲ್ಲಿ ಮಾಡ್ಕೋಬೋದು. ಇದು ಪ್ರೀವಿಯಸ್ ಇದು ವಿಡಿಯೋ, ಅಂದರೆ ಪೇಂಟಿಂಗಿಂತ ಮೊದಲು ಮಾಡಿದ್ದು ವಿಡಿಯೋ. ಅದರ ನಂತರ ನಾನು ಫಸ್ಟ್ ಅದು ಟೇಪ್ ಅಂತ ಬರುತ್ತಲ್ವ, ಅದನ್ನು ಹಚ್ಕೊಬೇಕು. ಆಮೇಲೆ ಇದು ವಾಲ್ ಪುಟ್ಟಿ ಅಂತ ಸಿಗುತ್ತೆ ನಿಮಗೆ ಪೇಂಟ್ ಶಾಪಲ್ಲಿ. ಅದನ್ನು ಹಿಂಗೆ ಹಚ್ಚಿಬಿಟ್ಟು ಟ್ಯಾಪ್ ಮಾಡಬೇಕು. ಕೈ ಮುಷ್ಟಿ ಹಿಡ್ಕೊಂಡು ಟ್ಯಾಪ್ ಮಾಡಬೇಕು. ಈ ಥರ ಅಲ್ಲೊಂದು ಡಿಸೈನ್ ಕ್ರಿಯೇಟ್ ಆಯಿತು. ಸೊ ಅದ್ರ ಮೇಲೆ ನೀವು ಪೇಂಟ್ ಮಾಡಬೇಕು. ನಿಮಗೆ ಯಾವುದು ಇಷ್ಟ ಆ ಕಲರ್ ಚಾಯ್ಸ್ ಮಾಡ್ಕೋಬೋದು. ನಾನು ಚಾಕ್ಲೇಟ್ ಕಲರ್ ತೊಗೊಂಡಿದ್ದೇನೆ. ಇದರ ನಂಬರ್ ಬಂದುಬಿಟ್ಟು 0419. ಈ ಪೇಂಟ್ ಶಾಪಲ್ಲಿ ನಂಬರ್ ಹೇಳಿದರೆ ಕೊಡ್ತಾರೆ. ಸೊ ಈ ಥರ ಪೇಂಟಿಂಗ್ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಗೋಲ್ಡನ್ ರಾಯಲ್ ಗೋಲ್ಡ್ ಅಂತ ಒಂದು ಪೇಂಟ್ ಬರುತ್ತೆ. ಅದು ನಿಮಗೆ ಗೋಲ್ಡನ್ ಶೇಡ್ ಕೊಡುತ್ತೆ, ಅದು ಶೈನ್ ಕೊಡುತ್ತೆ. ಅದನ್ನು ಹಚ್ಬಿಟ್ಟಿದ್ದೇನೆ. ಈಗ ನಾನು ಅದು ಮಾರ್ಕರ್ ಟೇಪ್ ಅಂಟಿಸಿದ್ನಲ್ಲ, ಅದು ಡಿಸೈನ್ಗೋಸ್ಕರ ಅಂಟಿಸಿದ್ದು. ಆ ಡಿಸೈನ್ ಅಂದರೆ ಅಲ್ಲಿ ಫುಲ್ ವೈಟ್ ಥರ ಕಾಣಿಸುತ್ತೆ. ಬೇರೆ ಪ್ಲೇಸಲ್ಲೆಲ್ಲ ಈ ಪೇಂಟ್ ಇದಾಗಿರುತ್ತೆ. ಅದನ್ನು ಲಾಸ್ಟಿಗೆ ರಿಮೂವ್ ಮಾಡ್ಕೋಬೋದು. ಇದು ನೋಡಿ ಗೋಲ್ಡನ್ ಪೇಂಟ್, ರಾಯಲ್ ಗೋಲ್ಡ್ ಅಂತ. ಅದಕ್ಕೂ ನಂಬರ್ ಇದೆ, M508 ಅಂತ. ಈ ಥರ ರೋಲರ್ ಇಟ್ಕೊಂಡು ಮಾಡಿದರೆ ಆ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಮತ್ತು ಈ ಥರ ಗೋಲ್ಡ್ ಇದು ಬರುತ್ತೆ. ಸ್ಮಜ್ಜು ಮಾಡ್ಬೋದು ನೀವು. ಇದು ಇಟ್ಕೊಂಡು ಪೇಪರನ್ನ ಮುಷ್ಟಿ ಮಾಡಿಬಿಟ್ಟು, ಪೇಪರನ್ನು ಕ್ರಷ್ ಮಾಡಿಬಿಟ್ಟು ಅದನ್ನು ಹೀಗೆ ಟ್ಯಾಪ್ ಮಾಡ್ತಾ ಬರಬೇಕು. ಸೊ ಅಲ್ಲೂ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ಈ ಥರ ಡಿಸೈನ್ ಮಾಡಿದ್ದಾನೆ. ಕೊನೆಗೆ ಇದು ಒಣಗಿದ ನಂತರ ಇದನ್ನು ಈ ವೈಟ್ ಮಾರ್ಕರ್ ಇದೆಯಲ್ವಾ, ಮಾರ್ಕರ್ ಟೇಪ್ ಇದೆಯಲ್ವಾ, ಮಾಸ್ಕಿಂಗ್ ಟೇಪ್ ಅಂತಾರೆ ಅದಕ್ಕೆ. ಸೊ ಅದನ್ನು ರಿಮೂವ್ ಮಾಡ್ಕೋಬೇಕು. ನೋಡಿ, ಅಷ್ಟು ಪಾರ್ಟ್ ಮಾತ್ರ ಬಿಳಿಯಾಗಿ ಕಾಣಿಸುತ್ತೆ, ಬೇರೆ ಕಡೆ ಎಲ್ಲ ಡಿಸೈನ್ ಆಗಿದೆ. ಸೊ ಇದು ನಾನು ಮಾಡಿದ ಪೇಂಟಿಂಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.